ಹಲೋ ನಮಸ್ತೆ ಫ್ರೆಂಡ್ಸ್, ಇದು ನಾನು ಮಾಡಿರೋ ಹೋಮ್ ಮೇಡ್ ಇಂಕ್ಯುಬೇಟ್ರು. ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪ್ಲೀಸ್. ಇದು ಬಾಕ್ಸು ಫುಲ್ ಥರ್ಮಲ್ ಹಾಕಿ ರೆಡಿ ಮಾಡಿರೋದು. ಫ್ರಂಟ್ ಒಂದು ಗ್ಲಾಸ್ನ ಬಿಟ್ಟಿದ್ದೀವಿ ಯಾಕಂದರೆ ನೋಡೋದಕ್ಕೆ. ಇದು ಫುಲ್ ರೆಡಿ ಆಗಿದೆ ಇಂಕ್ಯುಬೇಟ್ರು. ಫ್ರಂಟ್ ಡಿಸ್ಪ್ಲೇ ಆಸು, ಒಳಗಡೆ ಬಲ್ಪ್ 60 ವ್ಯಾಟು ಪ್ಲಸ್ ಹಿಂದ್ಗಡೆ ಒಂದು ಫ್ಯಾನ್ 12 ವೋಲ್ಟ್ DC ವೋಲ್ಟು, ಜೊತೆಗೆ ಫ್ರಂಟು ಒಂದು ಥರ್ಮೋಸ್ಟಾಟು, ಟೆಂಪ್ರೇಚರ್ ಕಂಟ್ರೋಲ್ ಮಾಡೋ ಥರ್ಮೋಸ್ಟಾಟ್. ಅಗೇನ್ ಇದ್ರೊಳಗಡೆ ಸ್ಯಾಂಡ್ ಹಾಕಿದ್ದೀವಿ ಮೊಟ್ಟೆಗೆ ಕೂರ್ಸೋದಕ್ಕೆ, ಅಥವಾ ಏನಾದರೂ ಹಾಕಿದ್ರೆ ನಡೆಯುತ್ತೆ. ಒಟ್ಟಿನಲ್ಲಿ ಸ್ಯಾಂಡ್ ಹಾಕಿದ್ರೆ ಪರವಾಗಿಲ್ಲ. ನೋಡೋಣ. ಮೊಟ್ಟೆಗಳನ್ನ ಜೋಡಿಸಿದ್ದೀವಿ ಇವಾಗ ಪಕ್ಕಕ್ಕೆ ಒಂದು ಸೇಮ್, ಅಥವಾ ಅದಕ್ಕೆ ಏನಾದರೂ ಗುರುತು ಮಾಡಿಬಿಟ್ಟು ಇಟ್ಟಿದ್ದೀವಿ, ಅಥವಾ ಡೇಟು ಅಥವಾ ಏನಾದರೂ ಸಿಂಬಲ್ನ ಹಾಕೋದು. ಇದಿಷ್ಟನ್ನು ಮಾಡಿ ಕ್ಲೋಸ್ ಮಾಡಿಡಬೇಕು. ಎವ್ರಿ ಡೇ ಪರ್ ಡೇ 3 ಟೈಮ್ಸು ಮೊಟ್ಟೆಗಳನ್ನ ತಿರುಗಿಸ್ಬೇಕು. ಅದೆಷ್ಟು ದಿನ ಅಂದರೆ 18 ದಿನ. ಕೋಳಿ ಟೋಟಲ್ ಟರ್ಮ್ಸ್ ಬಂದು 21 ಡೇಸು, ಅದರಲ್ಲಿ 18 ಡೇಸು ತಿರುಗಿಸ್ಬೇಕು. ಜೊತೆಗೆ ನೀರನ್ನು ರೀಫಿಲ್ ಮಾಡಬೇಕು. ಟೆಂಪ್ರೇಚರ್ ಕಂಟ್ರೋಲರ್ ಬಂದು 37.7 ಡಿಗ್ರಿ ಇರುತ್ತೆ ಹಾಟ್. ಏನು 37.7 ಇದ್ದಾಗ ಅಥವಾ 37.7ಗಿಂತ ಜಾಸ್ತಿ ಹೋದಾಗ ಬಲ್ಪು ಅದ್ರ ಪಾಡಿಗೆ ಆಫ್ ಆಗುತ್ತೆ. 36.7 ಕೋಲ್ಡ್ ಹಾಟ್ ಬಂದಾಗ ಮತ್ತೆ ಅದು ಆಟೋಮೆಟಿಕ್ ಆನ್ ಆಗುತ್ತೆ. ಅದರ ಕೆಲಸ ಥರ್ಮೋಸ್ಟಾಟ್ ಕೆಲಸ ಅದ್ರ ಪಾಡಿಗೆ ಅದು ಮಾಡುತ್ತೆ. ಇದಿಷ್ಟು ಮಾಡಿದ್ರೆ ನಮಗೆ ಬಂದು ಗುಡ್ ರಿಸಲ್ಟ್ ಏನು ಬಂದಿಲ್ಲ. ಯಾಕಂದರೆ ಕರೆಂಟ್ ಪ್ರಾಬ್ಲಮ್ ಇತ್ತು. ಒಂದು 2-3 ಡೇಸು ಕರೆಂಟೇ ಇರಲಿಲ್ಲ. ಸೊ ಎಫರ್ಟ್ ಹಾಕಿದ್ರೆ ಮರಿಗಳನ್ನ ಮಾಡಿಸ್ಬೋದು ಅಂತ ನಮ್ಮ ಅನಿಸಿಕೆ.